ಅರಸನ ಅವಸರದ ಕರೆಯನ್ನು ಕೇಳಿ ಸಾರಣನು ಆ ನಿಮಿಷದಲ್ಲೇ ದಶಮುಖನ ಸಮ್ಮುಖದಲ್ಲಿ ಬಂದು ನಿಂತುಕೊಂಡನು. ರಾವಣನು ಪ್ರಹಸ್ತನು ತಂದಿತ್ತ ವಾರ್ತೆಯನ್ನು ಅವನಲ್ಲಿ ವಿವರಿಸಿ, ಸಾರಣ, ಅಷ್ಟೊಂದು ಕಪಿಗಳನ್ನು ಕೂಡಿಕೊಂಡು ಬಂದಿರುವ ರಾಮನ ಯುದ್ಧ ಸಿದ್ಧತೆಗಳನ್ನು, ಆಹಾರ ಸಂಗ್ರಹಗಳನ್ನು ನಾವು ಮೊದಲಾಗಿ ಅರಿತುಕೊಳ್ಳುವುದು ಯೋಗ್ಯವು. ಮುಖ್ಯವಾಗಿ ತಲೆಗೆಟ್ಟ ನಮ್ಮ ವಿಭೀಷಣನೊಬ್ಬನು ರಾಮನಲ್ಲಿ ಸೇರಿಕೊಂಡು ನಮ್ಮ ತಲೆಯನ್ನೇ ಕೆಡಿಸುವುದರಲ್ಲಿದ್ದಾನೆ. ರಾಮನಿಗೂ ವಿಭೀಷಣನಿಗೂ ಸ್ನೇಹವು ಯಾವ ರೀತಿಯದು? ಇವನಿಗಾದರೂ ಅಲ್ಲಿ ಗೌರವವಿದೆಯೇ? ಅಲ್ಲ ದಾಸರಂತೆ ಸೇರಿಕೊಂಡಿರುವನೇ? ಒಂದು ವೇಳೆ ಈಗಲಾದರೂ ಅವನ ಮನಸ್ಸಿಗೆ ತಾನು ದುಡುಕಿ ಲಂಕೆಯಿಂದ ಹೊರಟುದು ತಪ್ಪಾಯಿತೆಂದು ಕಂಡಿರಬಹುದೇ? ಸುಗ್ರೀವ ರಾಮರ ಸ್ನೇಹದಲ್ಲಿಯೂ ಏನಾದರೂ ಬಿರುಕು ಸಿಗಬಹುದೇ? ಇದನ್ನೆಲ್ಲ ನಾವು ಚೆನ್ನಾಗಿ ತಿಳಿದುಕೊಳ್ಳುವುದೇ ಮುಖ್ಯವು. ಆದುದರಿಂದ ಈಗಲೇ ಈ ರಾತ್ರಿಯಲ್ಲಿ ಅಷ್ಟನ್ನು ಗುಟ್ಟಾಗಿ ತಿಳಿದು ಬರಬೇಕೆಂಬುದೇ ನಮ್ಮ ಆಶಯವು ಎಂದನು. ಸಾರಣನು ಆಜ್ಞೆ ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟನು. ಆಮೇಲೆ ಪ್ರಹಸ್ತನು ಸಾರಣನು ಬಂದ ಮೇಲೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದನು. ರಾವಣನು ದೀರ್ಘವಾದ ನಿಟ್ಟುಸಿರೊಂದನ್ನು ಬಿಟ್ಟು ತನ್ನ ಪತ್ನಿಯನ್ನು ನೋಡಿ ಅವಳೊಂದಿಗೆ ಶಯನಾಗಾರವನ್ನು ಹೊಕ್ಕನು. ರಾಜಾಜ್ಞೆಯಂತೆ ಸಾರಣನು ಸುವೇದಿಲಾದ್ರಿ ಹತ್ರ ಹೊರಟವನು ತನ್ನಲ್ಲೇ ತಾನು ಭವಿಷ್ಯತ್ತನ್ನು ಕುರಿತು ಆಲೋಚಿಸತೊಡಗಿದನು. ಹೇಗಿದ್ದರೂ ಕಾಮಲಾಲಸೆಯಿಂದಲೇ ಇಷ್ಟು ಅನರ್ಥವಾಗಿದೆ, ಆಗಬಾರದಿತ್ತು. ಶೂರ್ಪಣಖೆಯು ಸ್ವೇಚ್ಛಾಚಾರಣಿಯಾಗಿ ಮೂಗು ಕೊಯಿಸಿಕೊಂಡು ತನ್ನ ದುರ್ವಾಂಚಿತದ ಸೇಡನ್ನು ತೀರಿಸುವುದಕ್ಕಾಗಿ ತನ್ನ ಅಣ್ಣನ ದುರ್ಬಲತೆಯನ್ನೇ ಉಪಯೋಗಿಸಿಕೊಂಡು ಇಷ್ಟೆಲ್ಲವನ್ನು ಮಾಡಿದಳು. ಯಾವ ಮನೆಯಲ್ಲೇ ಆದರೂ ಹೆಣ್ಣು ಕೆಟ್ಟರೆ ಪೂರ್ಣವಾಗಿ ಮನೆಯೇ ಕೆಟ್ಟು ಹೋಗಲು ಹೆಚ್ಚು ಕಾಲವೂ ಬೇಡ. ಅದನ್ನೇ ಲಂಕೆಯು ಇಂದು ಅನುಭವಿಸ್ತಾ ಇದೆ. ಏನು ಮಾಡಲಿ? ದಶಕಂಠನು ಯಾರು ಹೇಳಿದರೂ ಕೇಳುವ ಸ್ವಭಾವದವನಲ್ಲ. ಪರಮ ಶಿವನೇ ಕಂಡಂತಾಗಲಿ ಎಂದೆಣಿಸುತ್ತಾ ಶತ್ರು ಸೈನ್ಯದ ತೀರ ಸಮೀಪಕ್ಕೆ ಬಂದು ಯಾರೊಬ್ಬರಿಗೂ ಗೊತ್ತಾಗದಂತೆ ತನ್ನ ಕೆಲಸಗಳನ್ನು ಅತ್ಯಂತ ತ್ವರಿತಗತಿಯಲ್ಲಿಯೇ ಪೂರೈಸತೊಡಗಿದನು. ಕಪಿಪಾಳಯದಲ್ಲಿ ಆ ರಾತ್ರಿ ಯಾರೂ ನಿದ್ರಿಸಿರಲಿಲ್ಲ. ಮುಂದಿನ ಯುದ್ಧದ ಕುರಿತಾಗಿಯೇ ಸಮಾಲೋಚನೆಯು ನಡೆಯುತ್ತಿತ್ತು. ಅಷ್ಟರಲ್ಲಿ ಅಂಗದನು ಶುಕನನ್ನು ಬಂಧಿಸಿದ್ದಂತೆಯೇ ಸಾರಣನನ್ನು ಹಿಡಿದು ಬಂಧಿಸಿ ಆ ಇಬ್ಬರನ್ನು ರಕ್ಷಣೆಯೊಂದಿಗೆ ಶ್ರೀರಾಮನ ಸನ್ನಿಧಿಗೆ ಕರೆದು ತಂದನು. ಮತ್ತು ಅವರು ರಾವಣನ ದೂತರೆಂತಲೂ ಅವರ ವರ್ತನೆಯು ತಮಗೆ ತೀರಾ ಹಾನಿಕಾರಕವೆಂತಲೂ ಆ ಎಲ್ಲ ವಿವರಗಳನ್ನು ಭಿನ್ನಯಿಸಿಕೊಂಡನು. ಶ್ರೀರಾಮನು ಸುಗ್ರೀವನ ಮೂಲಕ ಅವರನ್ನು ಬಂಧಮುಕ್ತರಾಗುವಂತೆ ಮಾಡಿ ಮರ್ಯಾದೆಯಿಂದ ತನ್ನ ಬಳಿಗೆ ಕರೆಯಿಸಿಕೊಂಡನು. ವಿಭೀಷಣನು ಹನುಮಂತನು ಮುಖಮುಖ ನೋಡಿಕೊಂಡು ನಸುನಕ್ಕರು. ಶ್ರೀರಾಮನು ಶುಕಸಾರಣರನ್ನು ತನ್ನ ಸಮ್ಮುಖದಲ್ಲಿಯೇ ಉಚಿತಾಸನವಿತ್ತು ಕುಳ್ಳಿರಿಸಿಕೊಂಡು, ಅಯ್ಯ, ನೀವು ರಾವಣನ ಅನುಚರರೆಂದು ನಿಮ್ಮನ್ನು ನಮ್ಮ ವಾನರ ಭಟರು ಬಂಧಿಸಿ ಕಷ್ಟವನ್ನಿತ್ತಿರಬೇಕು. ಬಹುದೊಡ್ಡ ಸೈನ್ಯದಲ್ಲಿ ಹಾಗಾಗುವುದು ವಿಶೇಷವಲ್ಲವೆಂದು ದೈತ್ಯ ಸಮ್ರಾಟನ ಅನುಯಾಯಿಗಳಿಗೆ ತಿಳಿದೇ ಇರಬಹುದು. ಮುಖ್ಯವಾಗಿ ನಮ್ಮಿಂದ ನಿಮಗಾಗಬೇಕಾದುದೇನು? ಯಾವ ವಿವರವನ್ನು ನೀವು ಅಪೇಕ್ಷಿಸುವಿರಿ? ನಿಮ್ಮ ಉದ್ದೇಶವೇನು? ಹೇಳಬಹುದಾಗಿದ್ದರೆ ಮಾತ್ರ ನಿಸ್ಸಂಕೋಚವಾಗಿ ನಮ್ಮಲ್ಲಿ ಹೇಳಿ. ನೀವು ಹೇಳಿದರೂ ಹೇಳದೆ ಉಳಿದರು ನಿಮ್ಮನ್ನು ಯಾವ ವಿಧದಿಂದಲೂ ನಾವು ನಿರ್ಬಂಧಿಸುವುದಿಲ್ಲ. ನೀವಿಲ್ಲಿ ಪೂರ್ಣ ಸ್ವತಂತ್ರರು ಎಂದು ನುಡಿದನು. ಶ್ರೀರಾಮನ ಮಾತು ಕೇಳಿ ಶುಕಸಾರಣರು ಮಾರು ಹೋದರು. ಧೀರ ಗಂಭೀರ ಭಾವದಿಂದ ಮರ್ಯಾದೆ ಕೊಟ್ಟು ಮಾತಾಡಿಸುವ ಮಹಾನುಭಾವತೆಯೇ ಈ ಕಪಿಸೈನ್ಯದ ಸಂಘಟನೆಗೆ ಕಾರಣವಾಗಿರಬೇಕೆಂದು ಎನಿಸಿದರು. ಹಾಗೆಯೇ ಸಮಾಚಾರವನ್ನು ತಿಳಿಯುವುದಕ್ಕಾಗಿ ಬಂದಿರುವ ಕಾರಣ ರಾವಣನ ಮಂತ್ರಿಗಳು ತಾವೆಂದು ಹೇಳಿ ತಮ್ಮ ಕಾರ್ಯಗೌರವದ ವಿಚಾರವನ್ನು ಅಲ್ಲಿ ನಿವೇದಿಸಿಕೊಂಡರು. ಶ್ರೀರಾಮನು ನಸುನಕ್ಕನು ಮಾತ್ರ. ಆಗ ಸಾರಣನು, ಶ್ರೀರಾಮಚಂದ್ರ, ನಿನ್ನ ಕುರಿತು ಬಹುವಾಗಿ ಕೇಳಿದವರು ನಾವು. ನೋಡುವ ಭಾಗ್ಯವು ಬಂದುದೇ ಇದೇ ಇಂದು. ನಾವು ದೈತ್ಯ ಸಮ್ರಾಟನ ಮಂತ್ರಿಗಳು, ಮೇಲಾಗಿ ಅವನ ಬಂಧುಗಳು. ನಮ್ಮ ರಾಜನ ಬಲಶೌರ್ಯಗಳ ಕುರಿತು ಈ ವಿಭೀಷಣನು ನಿನ್ನಲ್ಲಿ ವಿವರಿಸಿರಬಹುದು. ಅನೇಕ ಕಾಳ ರಕ್ಕಸರಿಂದ ಆವೃತವಾದ ಲಂಕಾರಾಜ್ಯದ ಕೋಟೆಗಳನ್ನು ಉತ್ತರಿಸಲು ಯಾವನೇ ಆದರೂ ಅವನಿಂದ ಸಾಧ್ಯವಾಗಲಾರದು. ಮುಖ್ಯಮಂತ್ರಿಯಾದ ಪ್ರಹಸ್ತ, ರಾವಣನ ಮಗನಾದ ಮೇಘನಾದ ಇವರಿಬ್ಬರೂ ಅಸಾಮಾನ್ಯ ಪರಾಕ್ರಮಿಗಳು. ಇವರ ಕೈಕೆಳಗೆ ಅರ್ಬುದ ದಣಿಕೆಗೂ ಮೀರಿದ ಅಷ್ಟೇ ಬಲ ಪರಾಕ್ರಮದಿಂದೊಪ್ಪುವ ಸೈನ್ಯ ಸಂಗ್ರಹವಿದೆ. ಅವರು ಕ್ರಮವಾಗಿ ಪೂರ್ವ ದಕ್ಷಿಣ ದಿಕ್ಕುಗಳನ್ನು ರಕ್ಷಿಸುತ್ತಾರೆ. ರಾಕ್ಷಸೇಂದ್ರನ ತಮ್ಮನೂ ಈ ವಿಭೀಷಣನ ಅಣ್ಣನೂ ಆದ ಕುಂಭಶ್ರವಣನು ಅದ್ಭುತ ಪರಾಕ್ರಮಿಯು, ಆದರೆ ನಿದ್ರಾವಶನು. ಇವನಷ್ಟೇ ಬಲವುಳ್ಳ ಸೈನ್ಯವು ಇವನದಾಗಿ ಪಶ್ಚಿಮ ದಿಕ್ಕನ್ನು ರಕ್ಷಿಸಿಕೊಂಡಿದೆ.
ಉತ್ತರದ ಕಡೆಯನ್ನು ಸ್ವಯಂ ದಾನವ ಸಾಮ್ರಾಟನಾದ ದಶಗ್ರೀವನು 18 ಅಕ್ಷೋಹಿಣಿ ಸೈನ್ಯದ ತನ್ನ ಮೂಲಬಲದೊಂದಿಗೆ ರುದ್ರದತ್ತವಾದ ಚಂದ್ರಾಸವನ್ನು ಹಿಡಿದು ರಕ್ಷಿಸಿಕೊಂಡಿದ್ದಾನೆ. ಇನ್ನು ಅತಿಕಾಯ, ವಿರೂಪಾಕ್ಷ, ದೇವಾಂತಕ, ನರಾಂತಕ, ಕುಂಭ, ಮಹೋದರ, ಸುಪಾರ್ಶ್ವಾದಿ ಕದನ ಕಲಿಗಳು ತಮ್ಮ ತಮ್ಮ ಸೇನಾ ಸಹಿತರಾಗಿ ನಿಯತಗೊಂಡಿದ್ದಾರೆ. ಮಿತ್ರಜ್ಞ, ಧೂಮ್ರಾಕ್ಷ, ಮಕರಾಕ್ಷರೇ ಮುಂತಾದ ಕಟ್ಟಾಳುಗಳು ಒಬ್ಬೊಬ್ಬರೂ ಸರ್ವ ಸಮರ್ಥರಾಗಿದ್ದು ಸೈನ್ಯದಿಂದೊಪ್ಪಿ ನಿಯೋಜಿತರಾಗಿದ್ದಾರೆ. ಇಂತಹ ದುರ್ಗಮವಾದ ಲಂಕೆಯನ್ನು ಈ ವಾನರರು ಪ್ರವೇಶಿಸುವುದು ಏನೇನೂ ಸುಲಭವಲ್ಲ. ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ವೀರ ಮರ್ಕಟರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲದಿರಬಹುದು. ಶಿವಪೂಜಾ ದುರಂಧರನೆನಿಸಿ ಅತುಲ ವಿಕ್ರಮಿಯಾದ ರಾವಣನಲ್ಲಿ ಯುದ್ಧ ಮಾಡುವ ವ್ಯಕ್ತಿಯು ನಿಜವಾಗಿಯೂ 3 ಲೋಕಗಳಲ್ಲಿಯೂ ಇಲ್ಲ. ಏನು ಮಾಡಲಿ? ನಮ್ಮ ಲಂಕೆಯ ದೌರ್ಭಾಗ್ಯದ ಕಾಲ. ಸೀತಾದೇವಿಯನ್ನು ಕದ್ದು ತಂದಾಗಲೇ ನಮ್ಮ ರಸನು ಲಂಕೆಯ ಸರ್ವನಾಶಕ್ಕೆ ತೊಡಗಿರುವನು. ವಿಭೀಷಣನನ್ನು ಬಿಟ್ಟು ಅಟ್ಟಿದಂದೇ ಅದು ಕಾರದೂಪದಲ್ಲಿದು ವ್ಯಕ್ತವಾಗಲು ಆರಂಭಿಸಿದೆ. ಯಾವುದು ದಾನವ ಸಮ್ರಾಟನಿಗೆ ಹೇಳಿಸಿದ ಕೆಲಸವಲ್ಲವೋ ಆ ಒಂದು ಕೆಟ್ಟ ಕೆಲಸವೂ ನಡೆದು ಹೋಗಿದೆ. ಈ ವಿಭೀಷಣನು ಬೇಕಷ್ಟು ನೀತಿ ಹೇಳಿಯೂ ಇವನೇ ಹೊರಡಬೇಕಾಗಿ ಬಂತು. ನಾವು ನಮ್ಮ ಪ್ರಭುವಿಗಾಗಿ ಪ್ರಾಣವನ್ನೇ ತೆರತಕ್ಕವರು. ಆದರೆ ವಿಭೀಷಣನ ಮಾತು ಕೇಳಿ ಹಾಗೆಯೇ ವರ್ತಿಸುತ್ತಿದ್ದರೆ ನಮ್ಮ ಸೌಭಾಗ್ಯ ಉಳಿಯುತ್ತಿತ್ತು. ಇನ್ನು ಯೋಗವು ಹೇಗೋ ನಾವರಿಯೆವು. ತಂದು ದಕ್ಕದ ಸೀತೆಯಿಂದ ಅನರ್ಥವಲ್ಲದೆ ಬೇರೇನೂ ಇಲ್ಲವೆಂದು ಈಗಲೇ ನಮ್ಮ ಅರಸನಿಗೆ ಮನವರಿಕೆಯಾಗಿದೆ. ತಂದ ಮೇಲೆ ಒಪ್ಪಿಸುವುದು ಹೇಗೆಂಬ ಛಲವೇ ಸಮರಸನ್ನಾಹವನ್ನು ತೊಡಗಿಸಿದೆ. ಆದುದರಿಂದ ನೀನು ಹೇಗೂ ನಮ್ಮೆಲ್ಲರನ್ನು ಸಂಹಾರ ಮಾಡಿಯೇ ನಿನ್ನ ಪತ್ನಿಯನ್ನು ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಬಂದವನು. ಯಾವ ರಾಜನೀತಿಗೂ ಬಾಧಕವಿಲ್ಲದ ಒಂದು ಸಂಧಾನವನ್ನು ನೀನು ಮಾಡಿಸಿದರೆ ರಾವಣನು ಸೀತೆಯನ್ನು ಒಪ್ಪಿಸಲು ಮನಸ್ಸು ಮಾಡಿದರೂ ಮಾಡಿದನೆ. ಒಂದು ವೇಳೆ ನಿನ್ನ ಕಾರ್ಯವದು ಪರಿಣಾಮಗೊಳ್ಳದಿದ್ದರೂ ನಿನಗದರಿಂದ ನಷ್ಟವಿಲ್ಲ, ಗೌರವಕ್ಕೆ ಹಾನಿಯಿಲ್ಲ. ಹೇಗೂ ನೀವೆಲ್ಲ ಬಂದಿರುವಿರಿ. ಕೊನೆಯದಾಗಿ ಆಗಲೇಬೇಕಿದ್ದರೆ ಈಗಲೇ ಸನ್ನಿಹಿತವಾದ ಯುದ್ಧವೂ ಇದ್ದೇ ಇದೆ. ನಿನ್ನ ಬಲದಲ್ಲಿರುವ ಈ ವಾನರರನ್ನು ವ್ರತ ಬಲಿಗೊಡುವುದಕ್ಕಿಂತ ಅವರೆಲ್ಲರೂ ಉಳಿದು ಲಂಕೆಯು ಹಾಳಾಗದಂತೆ ನೀನು ವರ್ತಿಸಿದರೆ ನಿನ್ನ ಕೀರ್ತಿಯೂ ಕೂಡ ಅಜರಾಮರವಾಗಬಹುದು. ಮತ್ತೆ ನಿನ್ನಿಷ್ಟ ಎಂದು ನುಡಿದನು. ವಿ ಎನ್ ಭಾಗವತ್ ಹೊರಬಳ್ಳಿ.